ಇದೆ ಎಂಬುದೇ ಅರ್ಥವಲ್ವೇ? ರಾತ್ರಿ ಇದ್ದಲ್ಲಿ ಖಂಡಿತವಾಗಿಯೂ ಬೆಳಕು ಬಂದೇ ಬರ್ತದೆ. ಬೆಳಕು ಇದ್ದಲ್ಲಿ ಮತ್ತೆ ರಾತ್ರಿ ಬರುವುದಿಲ್ಲ. ವಿಶ್ವಾಸ ನಮ್ಮ ಜೀವನ ಹಾಗೇ ಆಗಿ ಹೋಯಿತು. ಒಂದು ಸಂದರ್ಭದಲ್ಲಿ ಪೃಥ್ವಿ ಮೂಲಕ್ಕೆ ನಳ ನೋಡುವನೇ ಎಲ್ಲರೂ ಕೂಡ ಹೊಗಳುತ್ತಿದ್ದರು. ನಾನೇನು ಅನ್ಯಾಯ ಮಾಡಿದ್ದಿಲ್ಲ. ಇಲ್ಲ. ಪುಷ್ಕರನ ಮಾತನ್ನು ಕೇಳಿ ಧಿಕ್ಕಾರದ ಅವಾಚ್ಯವಾದಂತಹ ಶಬ್ದಗಳನ್ನು ಅವ ಆಡಿದ ಕಾರಣ ಆಡಬಾರದಂತಹ ಜೂಜಾಟವನ್ನು ಆಡುವುದಕ್ಕೆ ನಾನು ಮುಂದಾದ. ಅದರ ಪರಿಣಾಮ ದೇಶ, ಕೋಶ, ಬೊಕ್ಕಸ, ಭಂಡಾರ ಎಲ್ಲವನ್ನೂ ಕೂಡ ಕಳ್ಕೊಂಡೆ. ಏನು ಇಲ್ಲದಂತಹ ಸಂದರ್ಭದಲ್ಲಿ ನನ್ನ ಆಳ್ವಿಕೆಯನ್ನು ಅನುಕರಣೀಯವಾಗಿ ಇಟ್ಟುಕೊಂಡು ಉತ್ತರ ನಿಷಧವನ್ನು ಆಳುತ್ತಿರುವಂತಹ ಆ ಪುಷ್ಕರ ನನ್ನನ್ನು ಅಡ್ಲ ಎಂಬ ಹಾಗೆ ಎಷ್ಟು ಭಾರಿ ಕೂಗಿದ್ದುಂಟು. ನನಗೆ ತಂದೆಯ ಸ್ಥಾನವನ್ನು ಕೊಟ್ಟವ. ಆದರೂ ಕೂಡ ಅವನ ಮನಸ್ಸು ಎಂತಹ ವ್ಯತ್ಯಾಸವಾಯಿತು. ಕ್ಷಣಮಾತ್ರದಲ್ಲಿ ನನ್ನ ದೇಶವನ್ನು ತಾನು ಪಡೆದುಕೊಂಡು ಇಲ್ಲಿ ನಿಲ್ಲಬಾರದು ಎಂಬಂತಹ ಮಾತನ್ನೇ ಹೇಳಿಬಿಟ್ಟಲ್ಲ. ಎಂತಹ ಕಠೋರತೆ, ಮನಸ್ಸಿನಲ್ಲಿ ಎಂತಹ ಕಲ್ಲು. ಅದನ್ನು ಕೇಳಿ ಮನಸ್ಸಿಗೆ ಸಹಿಸುವುದಕ್ಕೆ ಸಾಧ್ಯವಾಗಿ ಹೋಯಿತು. ನಡೆ, ನಿನಗೆ ಇಲ್ಲಿ ಏನೂ ಇಲ್ಲ, ಎಲ್ಲವೂ ನನ್ನದೇ ಎಂಬಂತಹ ಮಾತನ್ನು ಹೇಳಿ ಅರಮನೆಯಿಂದಲೇ ನಮ್ಮನ್ನು ತಬ್ಬಲ್ಪಟ್ಟ. ಉಡುವುದಕ್ಕಾಗಲಿ ಉಣ್ಣುವುದಕ್ಕಾಗಲಿ ಈ ದೇಶದಲ್ಲಿ ನಮಗೆ ಯಾವುದೂ ಇಲ್ಲ. ಕೊಡುವ ಮನಸ್ಸಿದ್ರು ಕೊಡುವುದಕ್ಕೆ ಅವರಿಗೆ ಅಧಿಕಾರ ಉಳಿದಿಲ್ಲ ಪ್ರಭುವೇ. ನಿಜ. ಯಾರೂ ಕೂಡ ನೀರನ್ನೂ ಕೂಡ ಕೊಡಬಾರದು ಎಂಬಂತಹ ಕಟ್ಟಪ್ಪನೆಯನ್ನು ಮಾಡಿದ್ದಾರೆ. ಆಹಾರ ಬಿಡು, ಅದು ಬೇಡ. ನೀರು ಭಗವಂತ ಕೊಟ್ಟಂತಹ ನೀರನ್ನು ಕೂಡ ನಳದ ಎತ್ತಿಗೆ ಕೊಡಬಾರದು, ಇದು ನನ್ನ ಕಟ್ಟಪ್ಪನೆ ಎಂಬ ಹಾಗೆ ಹೇಳಿ ನಮ್ಮನ್ನು ತಿರಸ್ಕಾರ ಭಾವನೆಯಿಂದ ನೋಡಿ ಈ ಕ್ಷಣದಿಂದಲೇ ನಮ್ಮ ದೇಶವನ್ನು ಬಿಟ್ಟು ಹೋಗಿ ಎಂಬ ಹಾಗೆ ಹೇಳಿಬಿಟ್ಟ. ಆತ ಅಷ್ಟೊಂದು ಹೇಳಿದ ಮೇಲೆ ನಾವು ನಿಲ್ಲುವುದು ಸರಿ ಕೂಡ ನಿಲ್ಲುವಂತಹ ಅಧಿಕಾರ ನಮಗಿದೆಯೇ? ಇಲ್ಲ, ಇಲ್ವೇ ಇಲ್ಲ. ಅವನು ಕೊಟ್ಟಂತಹ ಆ ವಸ್ತ್ರವನ್ನು ಇಟ್ಟುಕೊಂಡು 6 ಮೊಳದ ಸೀರೆ ಅದು ನಿನಗೆ ಮೈಗೆ ಸುತ್ತಿಕೊಂಡು ಅಲ್ಲಿಂದ ಹೊರಟವರು ನಾವು ಹೊರಟಂತಹ ಈ ಸಂದರ್ಭದಲ್ಲಿ ನೋಡಿದೆಯಾ ಮಂತ್ರಿ ಮಾಂಡಲಿಕರು ಅಲ್ಲ, ಪ್ರಜೆಗಳೆಲ್ಲ ನಮ್ಮ ಬೆನ್ನ ಹಿಂದಲೇ ಬರ್ತಾ ಇದ್ದಾರಲ್ಲ. ಗುರುತಿಸಿಕೊಂಡಂತಹ ನಮ್ಮವರೆಲ್ಲ ನೋಡಿದೆಯಾ? ನಾವು ಹೊರಟು ನಿಂತಹ ಈ ಸಂದರ್ಭದಲ್ಲಿ ನನ್ನ ಹಿಂದಿಯೇ ಬರ್ತಾ ಇದ್ದಾರೆ. ಅದನ್ನು ಕೂಡ ಆಡದೆ ಈ ರೀತಿಯಾಗಿ ನೀನು ಹೋಗ್ತಾ ಇದೆಯಲ್ಲ ಮಹಾರಾಜ, ನಾವೇನು ಮಾಡಿದ್ದೇವೆ ಅನ್ಯಾಯ ಎಂಬ ಹಾಗೆ ಹೇಳ್ತಾ ಇದ್ದಾರಲ್ಲ. ಇಷ್ಟರವರೆಗೆ ನನ್ನ ಆಳ್ವಿಕೆಯಲ್ಲಿ ಎಳ್ಳಷ್ಟು ಕುರುಡುಗಳನ್ನು ಕಾಣದಂತಹ ನಮ್ಮ ಪ್ರಜೆಗಳೆಲ್ಲರೂ ಕೂಡ ಕಣ್ಣೀರ್ಗೆರೆಯುತ್ತ ಬೇಡ ಚಕ್ರವರ್ತಿ, ನೀನು ಹೋದರೆ ನಮಗೆ ತಂದೆ ಸತ್ತಂತಾಗುತ್ತದೆ, ಬೇಡ, ನೀನು ನಿಲ್ಲಲೇಬೇಕು ಎಂಬಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಓ ನನ್ನ ಪ್ರಜೆಗಳಿಗೆ, ಯಾಕೆ ನಮ್ಮನ್ನೆಲ್ಲ ಹಿಂದೆ ಬರ್ತಾ ಇದ್ದೀರಿ? ಓ ಮಂತ್ರಿ ಮಾಂಡಲಿಕರೇ, ಖಂಡಿತವಾಗಿಯೂ ನೀವು ಬರಬಾರದು, ನಿಷಧವಲ್ಲಿಯೇ ಇರಬೇಕು. ಇಷ್ಟರವರೆಗೆ ನಾನು ನಿಮ್ಮನ್ನು ನನ್ನ ಮಕ್ಕಳಂತೆ ನೋಡಿಕೊಂಡು ಬಂದವ. ಆದರೆ ನನಗೆ ವಿರೋಧವನ್ನು ಮಾಡಿದಂತಹ ಪುಷ್ಕರ ನಿಮಗೆ ಅನ್ಯಾಯವನ್ನು ಮಾಡಿಯಾರು ಎಂಬಂತಹ ಭಾವನೆಯೇ ನಿಮಗೆ ಇಲ್ಲ. ಅಂತಹ ವ್ಯಕ್ತಿತ್ವ ಅವನಲ್ಲಿಲ್ಲ. ಏನೋ
ಕಾಲಕ್ಕನುಗುಣವಾಗಿ ಇಂತಹ ಸ್ಥಿತಿ ನನ್ನ ಪಾಲಿಗೆ ಅವನಿಂದ ಬಂತು ಎಂದ ಮಾತ್ರಕ್ಕೆ ನಿಮ್ಮನ್ನು ಖಂಡಿತವಾಗಿಯೂ ದಂಡಿಸುವುದಕ್ಕೆ ಮುಂದಾಗುವುದಕ್ಕಿಲ್ಲ. ಯಾಕೆ? ನನ್ನಿಂದಲೇ ರಾಜಕೀಯವಾದಂತಹ ಅನುಭವವನ್ನು ಪಡೆದು ಆಳ್ವಿಕೆಯನ್ನು ಮಾಡಿಕೊಂಡಿದ್ದವ. ಖಂಡಿತವಾಗಿಯೂ ನಿಮ್ಮನ್ನು ನನ್ನ ಮಕ್ಕಳಂತೆ ನೀವು ಸಂತೋಷದಲ್ಲಿರುವಂತೆ ನೋಡಿಕೊಂಡು ಬಂದಾಗ ನಿಮಗೆ ನ್ಯಾಯವನ್ನು ಮಾಡುವುದಕ್ಕೆ ನಮ್ಮ ಜೊತೆಯಲ್ಲಿ ಬಂದು ನೀವು ಹೊಟ್ಟೆಯನ್ನಾದರೂ ತುಂಬಿಸುವುದು ಹೇಗೆ, ಜೀವನವನ್ನು ಸಾಗಿಸುವುದು ಹೇಗೆ? ಖಂಡಿತವಾಗಿಯೂ ನಿಮಗೆ ಸಾಧ್ಯವಿಲ್ಲ. ಹೋಗಿ ನಿಶಬ್ದವನ್ನೇ ಸೇರಿಕೊಳ್ಳಿ. ಅಲ್ಲಿಯೇ ನೋಡಿದೆಯಾದ ನನ್ನ ಮಾತುಗಳನ್ನು ಕೇಳಿ ಮೂಕ ಪ್ರೇಕ್ಷಕರಾಗಿ ನಿಮ್ಮ ಮುಖವನ್ನೇ ನೋಡುತ್ತಾ ಇದ್ದಾರಲ್ಲ, ಮತ್ತು ಒಂದೆರಡು ಮಾತನ್ನು ಹೇಳಿಲ್ಲ. ನನ್ನ ಅಕ್ಕಂದಿರೆ, ನನ್ನ ಅಣ್ಣಂದಿರೆ, ನಿಷಧದ ಮಹಾರಾಜ್ಞಿಯಾಗಿ ಈವರೆಗೆ ನಾನು ಮೆರೆದೆ. ಆದರೆ ಯಾವತ್ತೂ ಅಧಿಕಾರವನ್ನು ಬಳಸಿಕೊಂಡು ಅನ್ಯರ ಮನಸ್ಸನ್ನು ನೋಯಿಸುವುದಕ್ಕೆ ಮುಂದಡಿ ಇಟ್ಟ ಹೆಣ್ಣು ನಾನಲ್ಲ, ಸಂಸ್ಕಾರ ನನ್ನದಲ್ಲ. ಹೊರಟು ನಿಂತ ಕಾಲಕ್ಕೆ ಒಡ ಹುಟ್ಟುಗಳ ಹಾಗೆ ಬಂದು ಆಡಿಕೊಂಡಿರಲ್ಲ. ಬಾವೆ ಹುಟ್ಟಳು 6 ಮೊಣದ ಸೀರೆಯರು ಕೇಳಿದಾಗ ಲಜ್ಜೆ ಆಯಿತು, ನಾಚಿಕೆಯಿಂದ ತಲೆ ತಗ್ಗಿಸಬೇಕಾಯಿತು. ಈ ಸ್ಥಿತಿಗಾಗಿ ನಾನು ಮರುಕ ಪಡುವುದಲ್ಲ, ಆದರೆ ಇಂತಹ ಸ್ಥಿತಿಯನ್ನು ಒಪ್ಪಿಕೊಳ್ಳಬೇಕಾಯಿತಲ್ಲ. ಒಪ್ಪಿಕೊಂಡ ಪರಿಣಾಮದಲ್ಲಿ ನಿಮಗೆಲ್ಲ ಕಷ್ಟವಾಯಿತಲ್ಲ. ನಿಮ್ಮ ಕಷ್ಟ ಕಂಡು, ಕಣ್ಣಂಚಿನ ಕಣ್ಣೀರನ್ನು ಕಂಡು ಲಜ್ಜೆಯಿಂದ ತಲೆ ತಗ್ಗಿಸಿದನೇ ಹೊರತು ಈ ಸ್ಥಿತಿಗಾಗಿ ಅಲ್ಲ. ಕನಸಿನಲ್ಲಾಗಲಿ ನನಸಿನಲ್ಲಾಗಲಿ ತಿಳಿದೋ ತಿಳಿಯದೆಯೋ ನನ್ನಿಂದ ನಿಮ್ಮ ಮನಸ್ಸಿಗೆ ನೋವಾಗಿದ್ದಲ್ಲಿ ನನ್ನನ್ನು ಕ್ಷಮಿಸಬೇಕು. ಈ ನೆಲದ ಸೊಸೆಯನ್ನ ಬಿಟ್ಟುಕೊಡಬೇಕು. ಹೋಗಿ ಬರುವುದಕ್ಕೆ ಋಣ ಉಂಟುಂತಾದರೆ ಮತ್ತೆ ನಿಮ್ಮನ್ನು ಕಾಣುವುದಕ್ಕೆ ಅವಕಾಶ ಮಾಡಿಕೊಡಬೇಕು. ನಡೆಯುತ್ತೇವೆ. ಅದೇ ಕ್ಷಣವೂ ಇಲ್ಲಿ ನಿಲ್ಲಬಾರದು ಎಂಬಂತಹ ಅಪ್ಪಣೆ ಉಂಟು. ಹೌದು, ಪುಷ್ಕರ ಹೇಳ್ತಾರೆ. ಹೌದು ಪ್ರಭು, ಇಲ್ಲಿ ನಿಲ್ಲಬಾರದು.